ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಯುನಿಕ್ ವರ್ಡ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ. ಹನುಮಂತ, ಸಿಂಗರ್ ಹನುಮಂತ. ಜೀ ಕನ್ನಡದ ಸರಿಗಮಪ ಶೋನಿಂದ ಕನ್ನಡಿಗರ ಮನೆಮಾತಾಗಿದ್ದ ಹನುಮಂತ ಸದ್ಯ ಕಲರ್ಸ್ ಕನ್ನಡದ ನಂಬರ್ 1 ರಿಯಾಲಿಟಿ ಶೋ ಬಿಗ್ ಬಾಸ್ನಲ್ಲಿ ಸಕ್ಕ ಸೌಂಡ್ ಮಾಡ್ತಿದ್ದಾರೆ. ಎಷ್ಟರ ಮಟ್ಟಿಗೆ ಅಂದರೆ ಲೇಟಾಗಿ ಬಿಗ್ ಬಾಸ್ಗೆ ಎಂಟ್ರಿ ಆಗಿದ್ರು ಟಾಪ್ 5ನಲ್ಲಿ ಇದ್ದೇ ಇರ್ತಾರೆ ಅನ್ನೋ ಮಟ್ಟಿಗೆ ಹನುಮಂತ ಭರವಸೆ ಮೂಡಿಸಿದ್ದಾನೆ. ಈ ಮಟ್ಟಿಗೆ ಜನಮನ್ನಣೆ ಗಳಿಸಿರುವ ಹನುಮಂತ ಕೇವಲ 6 ವರ್ಷದ ಹಿಂದೆ ಹಾವೇರಿಯ ಪುಟ್ಟ ಹಳ್ಳಿಯೊಂದರಲ್ಲಿ ಕುರಿ ಮೇಯಿಸ್ತಿದ್ದ ಸಾಮಾನ್ಯ ಕುರಿಗಾಯಿಯಾಗಿದ್ದ ಅಂದರೆ ನಿಮಗೆ ಅಚ್ಚರಿಯಾಗಬಹುದು. ವೀಕ್ಷಕರೇ, ಹನುಮಂತ ಹಾವೇರಿಯ ಚಿಲ್ಲೂರ ಬಡ್ನಿ ಎಂಬ ಪುಟ್ಟ ಹಳ್ಳಿಯವ. ಬದುಕಿಗೆ ದಿಕ್ಕಾಗಿದ್ದದ್ದು ವಂಶ ಪಾರಂಪರ್ಯವಾಗಿ ಬಂದಿದ್ದ ಕುರಿ ಮೇಯಿಸುವ ಕಾಯಕ. 5ನೇ ಕ್ಲಾಸ್ಗೆ ವಿದ್ಯಾಭ್ಯಾಸ ಮೊಟಕುಗೊಳಿಸಿದ್ದ ಹನುಮಂತ ಮುಂದೆ ಕುರಿಮಂದೆಯ ಜೊತೆ ಕಾಡುಮೇಡು ಅಲೆಯಲು ಆರಂಭಿಸಿದ್ದ. ಕುರಿಗಳ ಹಿಂಡಿನಲ್ಲಿ ಏಕಾಂಗಿಯಾಗಿ ಕಳೆದು ಹೋಗ್ತಿದ್ದ ಹನುಮಂತನ ಬೇಜಾರು ದೂರ ಮಾಡಲು ಜೊತೆಯಾಗ್ತಿದ್ದದ್ದು ಸಂಗೀತ. ಇದೇ ಸಂಗೀತ ಮುಂದೆ ಹನುಮಂತನನ್ನ ಸೋಷಿಯಲ್ ಮೀಡಿಯಾ ಸ್ಟಾರ್ ಮಾಡಿದ್ದು, ರಾಜ್ಯದ ನಂಬರ್ 1 ಸಿಂಗಿಂಗ್ ಶೋನ ವೇದಿಕೆ ಹತ್ತಿಸಿದ್ದು, ಕರ್ನಾಟಕದ ಅತಿ ದೊಡ್ಡ ರಿಯಾಲಿಟಿ ಶೋಗೆ ಕರೆತಂದಿದ್ದೆಲ್ಲ ಈಗ ಇತಿಹಾಸ. ಅಷ್ಟಕ್ಕೂ ಕುರಿಗಾಯಿಯಾಗಿದ್ದ ಹನುಮಂತ ಏಕಾಏಕಿ ಕರ್ನಾಟಕದ ಸೆನ್ಸೇಷನಲ್ ಆಗಿ ಬೆಳೆದಿದ್ದು ಹೇಗೆ ಅನ್ನೋದನ್ನೇ ಹೇಳ್ತೀವಿ ನೋಡಿ. ಚಿಕ್ಕ ವಯಸ್ಸಿನಿಂದಲೇ ಜನಪದ ಹಾಡುಗಳ ಮೇಲೆ ಒಲವು ಹೊಂದಿದ್ದ ಹನುಮಂತ ಕುರಿಗಾಯಿಯಾಗುವಾಗಲೂ ಈ ಹಾಡುಗಳನ್ನು ಗುಣುಕುತ್ತಿದ್ದ. ಗದ್ದೆ ಬಯಲಿನಲ್ಲಿ ನಿಂತು ಹನುಮಂತ ಹಾಡಿದ್ದ ಹಾಡೊಂದನ್ನು ಯಾರೋ ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ರು. ಹೀಗೆ ಸೆರೆ ಹಿಡಿದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಆಗಿತ್ತು. ರಾತ್ರಿ ಬೆಳಗಾಗುವಷ್ಟರಲ್ಲಿ ಪಂಚೆ ತೊಟ್ಟ ಕುರಿಗಾಯಿ ಹಾಡಿದ್ದ ಹಾಡು ಯೂಟ್ಯೂಬ್, ಫೇಸ್ಬುಕ್ನಲ್ಲಿ ಹಲ್ಚಲ್ ಎಬ್ಬಿಸಿತ್ತು. ಆ ಬಳಿಕ ಹನುಮಂತ ಹಾಡಿದ್ದ ಮತ್ತಷ್ಟು ಹಾಡುಗಳು ಫೇಸ್ಬುಕ್, ಇನ್ಸ್ಟಾಗ್ರಾಮ್ನಲ್ಲಿ ಗಿರಕಿ ಹೊಡೆದಿದ್ದವು. ತನ್ನದೇ ಶೈಲಿಯಲ್ಲಿ ಹನುಮಂತ ಹಾಡ್ತಿದ್ದ ಹಾಡುಗಳು ಆಗಾಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗೋದಕ್ಕೆ ಆರಂಭ ಆಗಿತ್ತು. ಹಾಡಿನಲ್ಲಿನ ಆ ಏರಿಳಿತಗಳು, ಜವಾರಿ ಹಾಡುಗಳಿಗೆ ಹೇಳಿ ಮಾಡಿಸಿದಂತಹ ಸ್ವರ ಸಂಗೀತ ಪ್ರಿಯರ ಹೃದಯ ಗೆಲ್ಲುವಲ್ಲಿ ಯಶಸ್ವಿಯಾಗಿತ್ತು. ಕುರಿಗಾಯಿ ಯುವಕ ಹನುಮಂತನ ಹಾಡುಗಳು ಯೂಟ್ಯೂಬ್ನಲ್ಲಿ ಮಿಲಿಯನ್ ಗಟ್ಟಲೆ ವ್ಯೂಸ್ ಪಡೆಯೋದರಲ್ಲಿ ಯಶಸ್ವಿಯಾಗ್ತಿತ್ತು. ಹೀಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕ ಅಭೂತಪೂರ್ವ ಯಶಸ್ಸು ಕುರಿಗಾಯಿ ಹನುಮಂತನಿಗೆ ರಾಜ್ಯದ ನಂಬರ್ 1 ಸಿಂಗಿಂಗ್ ರಿಯಾಲಿಟಿ ಶೋನ ದಾರಿ ತೋರಿಸಿತ್ತು. ವೀಕ್ಷಕರೇ, 2018ರಲ್ಲಿ ನಡೆದಿದ್ದ ಜೀ ಕನ್ನಡ ಸರಿಗಮಪ ಸೀಸನ್ 15ರ ಮೂಲಕ ಅದಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ ಆಗಿದ್ದ ಕುರಿಗಾಯಿ ಹನುಮಂತ ಮುಖ್ಯವಾಹಿನಿಗೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ದ. ಸರಿಗಮಪ ಸೀಸನ್ 15ರ ಆಡಿಷನ್ನಲ್ಲಿ ಹನುಮಂತನ ಕಂಚಿನ ಕಂಠ ತೀರ್ಪುಗಾರರ ಮನಗೆದ್ದಿತ್ತು. ಸರಿಗಮಪ ಸೀಸನ್ 15ಕ್ಕೆ ಹನುಮಂತ ಯಾವಾಗ ಸೆಲೆಕ್ಟ್ ಆಗಿದ್ನೋ ಮರುಕ್ಷಣವೇ ಈತನ ಅದೃಷ್ಟವು ಬದಲಾಗಿತ್ತು. ಮುಂದೆ ಹನುಮಂತ ಮುಟ್ಟಿದ್ದೆಲ್ಲವೂ ಚಿನ್ನ. ಕುರಿಗಳ ಜೊತೆ ಕಾಡುಮೇಡು ಅಲೆಯುತ್ತಿದ್ದ ಹನುಮಂತ ಮುಂದೆ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ನೆಲೆ ಕಂಡುಕೊಂಡಿದ್ದ. ಆತನಿಗೆ ಬೆಂಗಳೂರಿನಲ್ಲಿ ಉಳಿದುಕೊಳ್ಳಲು ಜೀ ಕನ್ನಡ ವಾಹಿನಿಯೇ ವ್ಯವಸ್ಥೆ ಮಾಡಿತ್ತು. ಯಾಕಂದರೆ ಪಂಚೆ ಉಟ್ಟು ಜೀ ಕನ್ನಡದ ವೇದಿಕೆ ಹತ್ತಿದ್ದ ಹನುಮಂತನನ್ನ ಕನ್ನಡಿಗರು ತೆರೆದ ಹೃದಯದಿಂದ ಒಪ್ಪಿಕೊಂಡಿದ್ರು. ಆತನ ನೇರ ನುಡಿ, ಮುಗ್ಧ ಮಾತು ಹೃದಯವಂತ ಕನ್ನಡಿಗರ ಪ್ರೀತಿಗೆ ಪಾತ್ರವಾಗಿತ್ತು. ಸರಿಗಮಪ ಕಾರ್ಯಕ್ರಮದ ನಿರೂಪಕಿ ಅನುಶ್ರೀಯಿಂದ ಹಿಡಿದು ಹಿರಿಯ ತೀರ್ಪುಗಾರರಾಗಿದ್ದ ಮಹಾಗುರು ಹಂಸಲೇಖ ಅವರಿಗೂ ಹನುಮಂತ ಅಚ್ಚುಮೆಚ್ಚಿನ ಸ್ಪರ್ಧಿಯಾಗಿದ್ದ. ಯಾವುದೇ ಸಂಗೀತ ತರಬೇತಿ ಇಲ್ಲದೆ ತನ್ನ ಹಾಡಿನಿಂದಲೇ ಗಮನ ಸೆಳೆದ ಹನುಮಂತನ ಗಾಯನದಲ್ಲಿ ಸರಿಗಮಪ ಮೆಂಟರ್ಗಳ ಮಾರ್ಗದರ್ಶನದಿಂದ ಮತ್ತಷ್ಟು ಪಕ್ವತೆ ಬಂದಿತ್ತು. ಈ ರಿಯಾಲಿಟಿ ಶೋನಲ್ಲಿ ಜನಪದ ಹಾಡುಗಳನ್ನು ಹಾಡಿ ಮತ್ತಷ್ಟು ಜನಪ್ರಿಯನಾದ ಹನುಮಂತ ಮೊದಲ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ್ದ. ಸರಿಗಮಪ ಬಳಿಕ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿ ಡ್ಯಾನ್ಸರ್ ಆಗಿಯೂ ಮನರಂಜನೆ ನೀಡಿದ್ದ. ಈ ಸಂದರ್ಭದಲ್ಲಿ ಹನುಮಂತನಿಗೆ ಬಿಗ್ ಬಾಸ್ ಕನ್ನಡ ಸೀಸನ್ 7ರಲ್ಲಿ ಭಾಗವಹಿಸಲು ಆಫರ್ ನೀಡಲಾಗಿತ್ತಂತೆ. ಆದರೆ ಡ್ಯಾನ್ಸ್ ಶೋನಲ್ಲಿ ಭಾಗವಹಿಸಿದ್ರಿಂದ ಆಫರ್ ರಿಜೆಕ್ಟ್ ಮಾಡಿದ್ದ. ಇದಾದ ಬಳಿಕ ಭರ್ಜರಿ ಬ್ಯಾಚುಲರ್ಸ್, ಕಾಮಿಡಿ ಕಿಲಾಡಿ ಸೇರಿ ಜೀ ಕನ್ನಡದ ಹಲವು ಶೋಗಳಲ್ಲಿ ಹನುಮಂತ ಹೈಲೈಟ್ ಆಗಿದ್ದ. ಆದರೆ ಕೊಂಚ ದಿನಗಳ ಬಳಿಕ ಹನುಮಂತ ಮುಖ್ಯವಾಹಿನಿಯಿಂದಷ್ಟೇ ಅಲ್ಲ, ಸೋಷಿಯಲ್ ಮೀಡಿಯಾಗಳಿಂದಲೂ ಮರೆಯಾಗಿದ್ದ. ಕುರಿಗಾಯಿ ಹನುಮಂತನಿಗೆ ಏನಾಯಿತು? ಹನುಮಂತನ ಬಗ್ಗೆ ಕನ್ನಡಿಗರು ತಲೆ ಕೆಡಿಸಿಕೊಳ್ತಿರ್ಬೇಕಾದ್ರೆ ಆಯ್ತು ನೋಡಿ ಬಿಗ್ ಬಾಸ್ಗೆ ಎಂಟ್ರಿ. ಲುಂಗಿ ಉಟ್ಟು ಹೆಗಲ ಮೇಲೆ ಟವೆಲ್ ಹಾಕೊಂಡು ಸರಿಗಮಪ ವೇದಿಕೆಯಲ್ಲಿ ಕೊನೆವರೆಗೂ ಕಾಣಿಸಿಕೊಂಡಿದ್ದ ಹನುಮಂತ ಬಿಗ್ ಬಾಸ್ ಶುರುವಾದ 3ನೇ ವಾರಕ್ಕೆ ಅದೇ ಲುಂಗಿ ಗೆಟಪ್ನಲ್ಲಿ ಎಂಟ್ರಿ ಕೊಟ್ಟಿದ್ದ. ಶುರುವಾದಾಗಿನಿಂದಲೂ ಬರೀ ಗಲಾಟೆ, ಹೊಡೆದಾಟ, ಜಟಾಪಟಿಗಳಿಂದಲೇ ಸುದ್ದಿಯಾಗ್ತಿದ್ದ ಬಿಗ್ ಬಾಸ್ಗೆ ಹನುಮಂತನ ಎಂಟ್ರಿ ಹೊಸತನವನ್ನು ತಂದುಕೊಟ್ಟಿತ್ತು. ಮುಗ್ಧತೆ, ಫಿಲ್ಟರ್ಲೆಸ್ ಮಾತು ಕನ್ನಡಿಗರ ಹೃದಯವನ್ನು ಮತ್ತೆ ಗೆದ್ದಿತ್ತು.
ಆರಂಭದಿಂದಲೇ ಟ್ರ್ಯಾಕ್ ತಪ್ಪಿದ್ದ ಬಿಗ್ ಬಾಸ್ ಮನೆ ಮತ್ತೆ ಮಹಾ ಮನರಂಜನೆಯ ಹಳಿಗೆ ಬಂತು. ಗಲಾಟೆ ಮಾಡಿಕೊಂಡು ಮನೆಯಿಂದ ಹೊರಬಂದ ಲಾಯರ್ ಜಗದೀಶ್ ಜಾಗವನ್ನ ಹನುಮಂತ ಕೆಲವೇ ದಿನಗಳಲ್ಲಿ ಆವರಿಸಿಕೊಂಡಿದ್ದ. ಅದರಲ್ಲೂ ತನ್ನ ದೋಸ್ತ ಧನ್ರಾಜ್ ಆಚಾರ್ ಜೊತೆಗಿನ ಹನುಮನ ಕಾಮಿಡಿ ಕನ್ನಡಿಗರಿಗೆ ಇಷ್ಟವಾಗಲು ಶುರುವಾಗಿತ್ತು. ಆದರೆ ದೊಡ್ಡಮನೆಯಲ್ಲಿನ ಹನುಮಂತನ ಕೆಲ ವರ್ತನೆ ವೀಕ್ಷಕರಿಗೆ ಇವರು ನಿಜವಾಗಿಯೂ ಮುಗ್ಧನಾ ಎಂಬ ಅನುಮಾನ ಮೂಡಿಸಿದ್ದು ಸುಳ್ಳಲ್ಲ. ಯಾಕಂದರೆ ಬಿಗ್ ಬಾಸ್ಗೆ ಬಂದ ಆರಂಭದಲ್ಲಿ ಹನುಮಂತ ನನಗೆ ವೆಸ್ಟರ್ನ್ ಟಾಯ್ಲೆಟ್ ಗೊತ್ತಿಲ್ಲ, ಇದನ್ನು ಹೇಗೆ ಬಳಸೋದು ಅಂತ ಕೇಳಿದ್ದ. ಇದಕ್ಕೆ ನೆಟ್ಟಿಗರು ಕೊಂಚ ಖಾರವಾಗಿ ಪ್ರತಿಕ್ರಿಯಿಸಿದ್ರು. ದೊಡ್ಡ ದೊಡ್ಡ ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿದ್ದ ಹನುಮಂತ ಈಗಾಗಲೇ ದೊಡ್ಡ ದೊಡ್ಡ ನಗರಗಳಿಗೆ ಹೋಗಿದ್ದಾನೆ, ವೆಸ್ಟರ್ನ್ ಟಾಯ್ಲೆಟ್ ಗೊತ್ತಿಲ್ವಾ ಅಂತ ಪ್ರಶ್ನಿಸಿದ್ರು. ಕಳೆದ 6 ವರ್ಷಗಳಿಂದ ನಿರಂತರವಾಗಿ ರಿಯಾಲಿಟಿ ಶೋಗಳಲ್ಲಿ ಭಾಗಿಯಾಗಿರೋ ಹನುಮಂತ ನಿಜವಾಗ್ಲೂ ಮುಗ್ಧನೋ ಅಥವಾ ಜಾಣ ಪೆದ್ದನಂತೆ ನಡೆಸ್ತಿದ್ದಾನೋ ಎನ್ನುವ ಸಂಶಯ ಜನರಲ್ಲಿ ಈಗಲೂ ಕಾಡ್ತಿದೆ. ಏನೇ ಆಗಲಿ, ಕುರಿಗಾಹಿಯಿಂದ ಬಿಗ್ ಬಾಸ್ ಮನೆಯವರೆಗಿನ ಹನುಮಂತನ ಪಯಣ ಸಾಮಾನ್ಯದಂತೂ ಖಂಡಿತ ಅಲ್ಲ. ಈಗಾಗಲೇ ಬಿಗ್ ಬಾಸ್ ಮನೆಯ ದೊಡ್ಡ ದೊಡ್ಡ ತಿಮಿಂಗ್ಲಗಳಿಗೆಲ್ಲ ತಿರುಗೇಟು ಕೊಡ್ತಾ ಮನರಂಜನೆಯ ಬಾಸ್ ಅನಿಸಿಕೊಂಡ ಹನುಮಂತ ಟಾಪ್ 5ರಲ್ಲಿ ಇರುವುದಂತೂ ಖಂಡಿತ. ಬಿಗ್ ಬಾಸ್ ವಿನ್ನರ್ ಆಗಿ ಹೊರಹೊಮ್ಮಿದ್ರೂ ಅಚ್ಚರಿ ಇಲ್ಲ. ಆದರೆ ಆ ಚರ್ಚೆಯು ಸೋಷಿಯಲ್ ಮೀಡಿಯಾದಲ್ಲಿ ಜೋರಾಗಿ ನಡೀತಿದೆ. ಈ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು.